ಒಳಗೆ ಬರೋಣ ಏನ್ರಿ ಮೇಡಮ್? ಒಳಗೆ ಕಾಲು ಇಟ್ಬಿಟ್ಟಿವ್ರಿ, ಮತ್ತೇನು ಒಳಗೆ ಬರೋಣ ಅಂತ ಕೇಳೋಣ ಏನ್ರಿ ಮೇಡಮ್? ಆರಾಮ? ಓ ಮೇಡಮ್ ಮದುವೆ फालतू आंटी का एंट्री बाय फालतू आंटी का एंट्री. ಪಿಂಟ್ ಆ ಮೇಡಮ್ ಮದುವೆ ಆಗದ ಹೇಳಿಲ್ಲಲ್ಲ. ಏನಾರ ಹೇಳಿದ್ರೆ ಏನಾರು ತೊಗೊಂಬರ್ರಿ ಮೇಡಮ್. ಏನ್ರಿ ನೀವು ನಮ್ಮ ಲಗ್ನ ಕಾಡೋದು ಏನು ಕೊಟ್ಟೆ ಕಳ್ಸಿರಲ್ರಿ ಪಿಂಟ್ಯಾನ್ ಕಾಯಾಗ? ಕಳ್ಸಿದ್ರೆ ಬರ್ತಿದ್ದೀವ್ರಿ, ನಾನು ನನ್ನ ಗಂಡ ಪಿಂಟ್ಯ 3 ಜನ ಬರ್ತಿದ್ದೀವ್ರಿ. ಲಗ್ನಕ್ಕೆ ಬಂದ ಚೆನ್ನಾಗಿ ಊಟ ಪಿಟ ಅದು ಮಾಡಿ ಹೋಗ್ತಿದ್ವಿ. ಏನು ಮಾಡ್ಸಿದ್ರ ಅಡಿಗೆ? ಏನ್ರಿ ಮೇಡಮ್ ನೀವು ಕರೆದೇ ಹೇಳ್ರಿ, ನಾವು ಎಲ್ಲರೂ ನಮ್ಮ ದೊಡ್ಡವ್ರ ಆಶೀರ್ವಾದ ತೊಗೊಂಡು ಮದುವೆ ಮಾಡ್ಕೋಬೇಕಿರ್ತದ್ರಿ. ಹಂಗೆ ಬಿಟ್ಟು ಬಿಟ್ಟು ಮದುವೆ ಮಾಡ್ಕೋದೇನ್ರಿ? ನೀವು ನನ್ನ ಸ್ಟೂಡೆಂಟ್ ಪೇರೆಂಟ್ಸ್ ಅದಿರಿ. ಪೇರೆಂಟ್ಸೇ ಇರಲಿ ಏನೇ ಇರಲಿ ಒಟ್ಟು ನಾವು ದೊಡ್ಡವ್ರು ಹೌದು ಹೋಗಿಲ್ರಿ. ಕಾಲೇಜ್ ಸ್ಕೂಲ್ ಎಲ್ಲ ಮುಗಿದಾದ್ಮ್ಯಾಗ ನನಗೆ ಫೋನ್ ಹಚ್ಚಿ ನೀವು ಯಾವಾಗ ಫ್ರೀ ಆಗ್ತೀರ ಅಂತ ಹೇಳಿ ನಾನು ನಿಮ್ಗೆ ಕ್ಲಾಸ್ ಕೊಡ್ತೀನಿ ಅಂತ. ನ್ಯೂಲಿ ವೆಡ್ಡಿಂಗ್ ಕಪಲ್ಸ್ ಇದೀರಿ ನೀವು, ನ್ಯೂಲಿ ವೆಡ್ಡಿಂಗ್ ಜೋಡಿ. ಲೈಕ್ ನೀವು ಹೆಂಗೆ ಸಂಸಾರ ಮಾಡ್ಬೇಕು ಇದೇನು ಸಾಲಿ ಹುಡುಗರು ಅಳಿತಾರೆ ಬಿಡ್ತಾರೆ, ಇವ್ರೇನು ಹೊಯ್ಕೋದು ಹೋಗ್ಬಿಟ್ಟು ನಿಮ್ದು ಚಲೋ ಆಗ್ಬೇಕು ಹೇಳ್ಬೇಕಂತಂದ್ರೆ ಹಾಂ. ಅದಕ್ಕೆ ನೀವು ನನಗೆ ಕಾಲ್ ಮಾಡಿರಿ, ನನ್ನ ನಂಬರ್ ಬರ್ರಿ ಹೇಳ್ತೀನಿ. ಟ್ಯಾಂಟಿ 220 ಟ್ಯಾಂಟಿ ಡೋಟಿ ಹಾಂ ಬರ್ಕೊಂಡ್ರಿ, ಒಂದು ಕಾಲ್ ಮಾಡಿರಿ. ಹಾಂ ಹಲೋ ರೀ ಮೇಡಮ್, ಎಲ್ಲ ನಿಮ್ಮ ಕ್ಲಾಸ್ ಈವ್ನಿಂಗ್ ಹೇಳ್ತೀನಿ, ಅದ್ರದ್ದು ಫೀಸ್ ಆಗತ್ತೆ ನೋಡ್ರಿ. ಈ ಫೀಸ್ದೇನು ತಲೆ ಕೆಡ್ಸ್ಕೊಬೇಡ್ರಿ. ಹೆಂಗಾದ್ರೂ ನನ್ನ ಮಗ ನಿಮ್ಮ ಕಡೆ ಟ್ಯೂಷನ್ ಹಚ್ಚತ್ತೀನಲ್ಲ, ಲೈಕ್ ಅದು ಫೀ ಕೊಡೋದ್ರ ರೊಕ್ಕಲ್ಲೇ ಲೈಕ್ ನೀವು ನನ್ನ ಕಡೆ ಬಂದು ಟ್ಯೂಷನ್ ತೊಗೊಂಡ್ಬಿಟ್ಬಿಟ್ರೆ ಅಲ್ಲೇ ಹಿಸಾಬ್ ಬರಾಬರ ಆಗ್ಬಿಟ್ಬಿಡ್ತದೆ. ಎದಕ್ಕೆ ತಲೆ ಕೆಡ್ಸ್ಕೊತೀರಿ ಸುಳ್ಳು? ನಮ್ಮವರೇ ನೀವು, ಲೈಕ್ ನಿಮ್ಗೇನು ರೊಕ್ಕ ಎಕ್ಸೆಪ್ಟ್ ಮಾಡೋದು? ಈಗ ನಮ್ಮ ಕಡೆ ನೀವೇನು ರೊಕ್ಕ ಎಕ್ಸ್ಪೆಕ್ಟ್ ಮಾಡ್ತೀರಿ? ಹಂಗೆ ಮಾಡಬಾರ್ದ್ರಿಲ್ಲ. ಹಾಂ, ಇಫ್ ನಿಮ್ಗೆ ಏನಾದ್ರು ನಾ ಕಳ್ಸಿ ಟ್ಯೂಷನ್ ಒಳಗೆ ಒಂದಿಟ ಇಂಪ್ರೂವ್ಮೆಂಟ್ ಆಯ್ತು, ನಿಮ್ಮ ಮನ್ಯಾಗ ಏನಾದ್ರು ಸಂಸಾರ ಚಲೋ ಆತಂದ್ರೆ ನೀವು ಖುಷಿಯಿಂದ ಕೊಡ್ಬೋದ್ರಿ. ಏನು ಬೇಕಾದು ನಿಮ್ಮ ಖುಷಿದಿಂದ ನೀವು ಕೊಡ್ತೀರಂತಂದ್ರೆ ಅಕ್ಸೆಪ್ಟ್ ಮಾಡ್ಕೋತೀರಿ, ನಾವೇನು ಬ್ಯಾಡ್ ಅಂತ ನಂಗಿಲ್ಲ. ಯಾಕಂತಂದ್ರೆ ನೀವು ಕೊಡೇಬೇಕಾಗತ್ರಿ. ಯಾಕಂತಂದ್ರೆ ನಿಮ್ಮ ಸಂಸಾರಕ್ಕೆ ಚಲೋ ಹೋಗ್ಬೇಕು ಮಾಡ್ಬೇಕಂತಂದ್ರೆ ನಾವೆಲ್ಲ ಟ್ರಿಕ್ಸ್ ಟಿಪ್ಸ್ ಹೇಳಿರ್ತೀವಿ. ಲೈಕ್ ನಿಮ್ಮ ಗಂಡನದವ್ರು ಕೂಡ ಹೆಂಗಿರ್ಬೇಕು, ನಿಮ್ಮ ಅತ್ತಿ ಮಾವ ಕೂಡ ಹೆಂಗಿರ್ಬೇಕು, ಸಂಸಾರ ಹೆಂಗೆ ಚಲೋ ನಡ್ಸ್ಕೊತ ಹೋಗ್ಬೇಕು. ನೀವು ಹಿಂಗೆ ಮಾಡೋದು ಬರೀ ನೀವು ಯಾವಾಗ ನಂಗೆ ಖುಷಿ ಕೊಡ್ಬೇಕಂತಿರ್ತಿರಲ್ಲ, ನಂಗೆ ಜಸ್ಟ್ ಹೇಳೋದು ಬರೀ ಬಂದ ಲೈಕ್ ನಾ ಎಲ್ಲ ಬರ್ದಿಟ್ಕೋತೀನಿ. ಎಲ್ಲ ಟೋಟಲ್ ಆದ್ಮ್ಯಾಗ ನಂದೊಂದು ಸ್ವಲ್ಪ ಹೇಳಿ ಸೀರೆ ಅಂಗಡಿಯಾಗ ಒಂದು ಬಂಗಾರ ಅಂಗಡಿಯಾಗ ಒಂದು ಸ್ವಲ್ಪ ಬಾಕಿ ರೊಕ್ಕ ಹೋದದ, ಅಲ್ಲಿ ನಾನು ಅದು ಮುಟ್ಟಿಸ್ಬಿಟ್ಬಿಡ್ತೀನಿ. ಹಿಂಗೆಲ್ಲ ಇರ್ತಾರೆ ಅದ್ರ ಹಿಂದ. ಅಕ್ಕೋರ ನೀವು ಪಿ ಟಿ ಎಮ್ ಬಂದಿರಿ? ಹೌದಲ್ರಿ. ಏನು ಮಾಡ್ಯಾನ್ರಿ ಪಿಂಟು? ಮನ್ನಿಸ್ರ ಎಕ್ಸಾಮ್ದಾಗ ಫೇಲ್ ಆಗ್ಯಾನ. ಮನೀಸರ ಎಕ್ಸಾಮ್ದಾಗ ಫೇಲ್ ಆಗ್ಯಾನ್ರಿ? ಯಾಕೆ ಫೇಲ್ ಆಗಿ ಅಪ್ಪಿ ಮನೀಸರ ಎಕ್ಸಾಮ್ದಾಗ? ಮೇ ಬಿ ಅವ ಫೇಲ್ ಆಗಂಗಿಲ್ರಿ, ಅವ್ನು ಶಾನೆ ಅದನ್ರಿ. ನೀವು ಲೈಕ್ ನಿಮ್ಮ ಮನ್ಯಾಗ ಮದ್ವೆ ಇತ್ತಲ್ಲ, ಸೊ ಆ ಮದ್ವೆ ಗದ್ಲವಾಗ ನೀವು ಚೆನ್ನಾಗಿ ಕಲಿಸಿರ್ಲಾಕಿಲ್ರಿ. ಅದಕ್ಕೆ ನನ್ನ ಮಗ ನನಗೆ ಗೊತ್ತ್ರಿ, ಫುಲ್ ಶಾನೆ ಎಕ್ಸಲೆಂಟ್ ಅದನ್ರಿ. ನಾವು ಕುತ್ಕೊಂಡು ಬರೋಯಿಸಿ ಮಾಡಿ ಏನಂತೀರ ಅವ್ನು ಕಾಂಪ್ಲಾನ್ ಕೊಡಿಸಿ, ಹಾರ್ಲೆಕ್ಸ್ ಕೊಡಿಸಿ, ಮುಂಜಾನೆ ಅದು ಕೂಡಲಿ ಎಲ್ಲ ಮಾಡಿ ಅವ್ನಿಗೆ ಬಾಯ್ಪಟ್ ಮಾಡಿಸಿ ಎಕ್ಸಾಮ್ ಕಲಿಸ್ತೀನಿ. ಇಲ್ಲ ಯಾಕಂತಂದ್ರೆ ನಿಮ್ಮ ಮನ್ಯಾಗೂ ಇದೆಲ್ಲ ಮದ್ವೆ ಗದ್ಲೊಳಗೆ ನಿಮ್ಗೂ ಒಂದಿಟ್ಟು ಹಿಂಗೆ ಫ್ರಸ್ಟ್ರೇಟೆಡ್ ಮೈಂಡ್ ಇರ್ತಲ್ಲ. ನನಗೆ ಗೊತ್ತ್ರಿ ಮದ್ವಿದೊಳಗೆ ಇಷ್ಟು ಗದ್ಲಾಗತ್ತ. ಏನು ಹೇಳ್ತೀನಿ, ನೀವು ಲಗ್ನ ಕಡೆ ಎಲ್ಲಿ ಪ್ರಿಂಟ್ ಹಾಕ್ಸಿದ್ರೆ ಹೇಳ್ರಿ ನಂಗೆ. ನೆಕ್ಸ್ಟ್ ಟೈಮ್ ನೀವು ಏನಾರ ನಿಮ್ಗೆ ಸಸ್ತಾ ಸಿಕ್ಕಿತ್ತಂತಂದ್ರೆ ಮತ್ತು ನಮ್ಮ ತಮ್ಮನವ್ರ ಮಗಳದು ಮದ್ವೆ ಐತಿ, ನಾ ಅವ್ರಿಗೆ ಹೇಳ್ಬಿಟ್ಬಿಡ್ತೀನಿ. ಒಂದು ಲಗ್ನ ಕಾರ್ಡ್ಗೆ ಎಷ್ಟು ತೊಗೊಂಡಿದ್ರೆ ನಿಮ್ಗೆ? ಪಿಂಟುನ್ ಮಾರ್ಕ್ಸ್ ಕಾರ್ಡ್ ಬಗ್ಗೆ ಮಾತಾಡೋನಲ್ರಿ ಒಂದು ಸ್ವಲ್ಪ. ಸಾರಿ ಹಾಂ, ಮತ್ತೇನು ಮಾಡ್ತಾನೆ ರೀ ಇವ ಕ್ಲಾಸ್ ಒಳಗೆ ಚೆನ್ನಾಗಿ ಯಾರಿಗೂ ಅದು ಎಕ್ಸಾಮ್ದು ಹೋಗ್ಲಿ ಬಿಡ್ರಿ. ಎಕ್ಸಾಮ್ ನಾನು ನೆಕ್ಸ್ಟ್ ಟೈಮ್ದಾಗ ಚೆನ್ನಾಗಿ ಅವನಿಗೆ ಪ್ರಿಪೇರ್ ಮಾಡಿ ಕಳಿಸ್ತೀನಿ. ಅವ್ನ ಸ್ಟಡೀಸ್ ಬಗ್ಗೆ ಏನು ಮಾತಾಡತ್ತಿಲ್ರಿ ನೀವು? ಸಾರಿ ರೀ ಮೇಡಮ್, ಸಾರಿ. ನಾ ಒಂದು ಬಿಟ್ಟು ನಂದೇ ಮಾತಾಡ್ಬೇಕುತ್ತೆ. ಮತ್ತೇನು ಮಾಡ್ತಾನೆ ರೀ ಕ್ಲಾಸ್ ರೂಮ್ದಾಗ? ಚಲೋ ಅದಾನ್ರಿ? ಕ್ಲಾಸ್ ಹೇಳೋ ಟೈಮ್ದಾಗ ಕ್ಲಾಸ್ ಒಳಗೆ ಲಕ್ಷ ಇರಂಗಿಲ್ರಿ. ಬುಕ್ ಒಳಗೆ ಫೋನ್ ಇಟ್ಕೊಂಡು ಮೆಸೇಜ್ ಮಾಡ್ಕೊತ ಕೊಡ್ತಾನ. ಈಗೇ ಲವಲಪಾಠ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾನ. 7th ಗ್ರೇಡ್ ಹುಡುಗಿ ಕೂಡ ನಿಮ್ಮ ಮಗನ ಚಕ್ಕರ್ ರೆಡಿ ಆತದ್ರಿ. ಇರ್ಲಿ ಬಿಡ್ರಿ ಮೇಡಮ್, ವಯಸ್ಸು ಐತ್ರಿ ಹುಡುಗರ್ದೆಲ್ಲ. ಹುಡುಗರು ಹುಡುಗಿಯರಿಗೆ ಕಾಲು ಹಾಕಬೇಕು, ಈ ಹುಡುಗಿಯರು ಮತ್ತು ಹುಡುಗರಿಗೆ ಕಾಲು ಹಾಕಬೇಕು, ಎಲ್ಲ ಹಾಗೆ ಇರ್ತದ್ರಿ. ನೋಡ್ರಿ ನಮ್ಮ ಜಮಾನದಾಗ ಲೈಕ್ ಅದು ನಮ್ಮ ಜಮಾನದಾಗ ನಮ್ಮವ್ರು ಎಲ್ಲ ನಮಗೆ ಚಿಟ್ಟಿ ಬರೋದು ಹಾಕ್ತಿದ್ದಾರೆ. ಈಗೇನು ಫೋನ್ ಪೀನ್ ಅದಾವ್ರಿ, ಫೋನ್ ಯೂಸ್ ಮಾಡ್ಕೊಂಡು ಹಂಗೆ ಮೆಸೇಜ್ ಮಾಡಿಬಿಟ್ಬಿಡ್ತಾರೆ ಕ್ಲಾಸ್ ನಡ್ಬಾರ್ಕ. ನೋಡ್ರಿ ಆಗ ನಮ್ಮ ಟೈಮ್ ಒಳಗೆ ಹೆಂಗಿತ್ತಂತಂದ್ರೆ ಲೈಕ್ ನಾವು ಚಿಟ್ಟಿ ಬರೀತಿದ್ವಿ, ಲೆಟ್ರ್ ಬರೀತಿದ್ವಿ. ಲೈಕ್ ಯಾವುದೋ ಒಂದು ಗುಡಿಯಾಗ ಹೋಗಿ ಕುತ್ಕೊಂಡು ಓದ್ತಿದ್ವಿ, ಮತ್ತು ಅದಕ್ಕೆ ರಿಪ್ಲೈ ಮಾಡಿ ಮತ್ತೆ ಇನ್ನೊಂದು ಚಿಟ್ಟಿ ಬರೋದ ಯಾವ್ದಾರ ಒಂದು ಇಟಂಗಿ ಕೆಳಗಿಟ್ಟು ಕಳಿಸ್ಬಿಟ್ಬಿಡ್ತಿದ್ವಿ. ಲೈಕ್ ಹಂಗೆಲ್ಲ ಮಾಡ್ತಿದ್ವಿ. ಲೈಕ್ ನಿಮ್ದು ಹೆಂಗಾಯ್ತು? ನಿಮ್ದು ಲವ್ ಸ್ಟೋರಿ ಹೆಂಗಾಯ್ತು? ನಿಮ್ದು ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು? ಅರೇಂಜ್ ಏನ್ರಿ? ಲವ್ ಅದು ಮಾಡಿರ್ಬೇಕಲ್ಲ ಸ್ಕೂಲ್ ಟೈಮ್ದಾಗ, ಕಾಲೇಜ್ ಟೈಮ್ದಾಗ? ಮಾಡಿರ್ತೀರಿ ಮೇಡಮ್, ನೀವು ಇಟ್ಟು ಚಂದ ಅದೀರಿ. ನಿಮ್ಗೆ ಯಾರು ಲವ್ ಮಾಡಿಲ್ಲ, ನಿಮ್ಗೆ ಯಾರಿಗೂ ಪ್ರಪೋಸ್ ಮಾಡಿಲ್ಲ ಅಂತ ಚಾನ್ಸೇ ಇಲ್ರಿ. ನಾ ಏನಾರ ಡಿಟೆಕ್ಟರ್ ಆಗಿ ಹುಡುಗಾಕತ್ನಿ ಅಂದ್ರೆ ನಿಮ್ದು ಒಂದು ಲಿಸ್ಟ್ ತೆಗಿತೀನಿ ರೀ ಹೇಳ್ಬೇಕಂತಂದ್ರೆ. ನಂದು ಲಿಸ್ಟ್ ಬಿಟ್ರಿ, ನಿಮ್ಮ ಮಗನ ಮಾರ್ಕ್ಸ್ ಲಿಸ್ಟ್ ನೋಡ್ರಿ ಒಂದು ಸ್ವಲ್ಪ. ನಾನು ಎಲ್ಲ ಕುತ್ಕೊಂಡು ಒಂದೆಲ್ಲ ಮಾರ್ಕ್ಸ್ ಲಿಸ್ಟ್ ತೆಗ್ದೀನಿ ರೀ. ಅದ್ರ ಮ್ಯಾಗ ಒಂದು ಸ್ವಲ್ಪ ಗಮನ ಕೊಡ್ರಿ. ಆಯ್ತು ಹೇಳ್ರಿ, ಆದ್ರಿ ನಾ ಒಂದೆಲ್ಲ ಚಲೋ ತಂಗೆ ನೋಡ್ಕೊತೀನಿ ರೀ, ಮಾಡ್ತೀನಿ ರೀ. ನೆಕ್ಸ್ಟ್ ಪಿ ಟಿ ಎಮ್ನಾಗ ಮತ್ತೆ ಬರ್ತೀನಿ ರೀ. ಲೈಕ್ ಅವನ್ನೆಲ್ಲ ಪ್ರೋಗ್ರೆಸ್ ಚಲೋ ಆಯ್ತು ಅಂತಂದ್ರೆ ನಂಗೆ ನೀವು ಸ್ವೀಟ್ ಬಾಕ್ಸ್ ಕೊಡ್ಬೇಕು ನೋಡ್ರಿ. ಒಂದು ಪ್ರೋಗ್ರೆಸ್ ನಾ ಚಲೋ ಮಾಡ್ತೀನಿ, ನೀವು ಸ್ವೀಟ್ ಬಾಕ್ಸ್ ರೆಡಿ ಮಾಡಿ ಇಟ್ಕೊರಿ. ಅದೇ ಬರ್ತೀನಿ ರೀ ಮೇಡಮ್. ಬಾರೋ ಬಿಟ್ಟು. ಐ ಹೋಪ್ ನಿಮಗೆ ನಮ್ಮ ಫಾಲ್ತು ಅಂಟಿದ ಪಿ ಟಿ ಎಮ್ ಎಪಿಸೋಡ್ ಇಷ್ಟ ಆಗದ ಅಂತ ಅನ್ಕೋತೀನಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಂದ್ರೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹಿಂಗೆ ಫಾಲ್ತು ಅಂಟಿದ ಎಪಿಸೋಡ್ಸ್ಗಳು ಬರ್ತಿರ್ತಾವೆ. ಟಾಟಾ.